ಎಲ್ಲರೂ 90% ಶೇಕಡ 90% ಕಂಪ್ಯೂಟರ್ ಸೈನ್ಸ್ ತಗೊಂಡ್ಬಿಟ್ರೆ 10% ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತಗೊಂಡೆ ಇನ್ನು 5 ವರ್ಷಕ್ಕೆ ಅದಕ್ಕೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಸೊ ಈಗಿನ ಪರಿಸ್ಥಿತಿನಲ್ಲಿ ಉದ್ಯೋಗ ದೃಷ್ಟಿಯಿಂದ ನೋಡಿದಾಗ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ತಗೊಳ್ತಾ ಇದ್ದಾರೆ, ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈನ್ಸ್ ತಗೊಳ್ತಾ ಇದ್ದಾರೆ, ಎಲ್ಲರೂ ಡಾಟಾ ಸೈನ್ಸ್. ಸೊ ಮೊದಲನೇ ಸ್ಥಾನದಲ್ಲಿ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ದೆನ್ ಡಾಟಾ ಸೈನ್ಸ್. ಸೊ ಈ ಸಬ್ಜೆಕ್ಟು ಮೊದಲನೇ ಸ್ಥಾನದಲ್ಲಿದೆ. ಎಲೆಕ್ಟ್ರಾನಿಕ್ಸು ಇಂಪಾರ್ಟೆಂಟ್ ಆಗಿದೆ ಈಗ, ಯಾಕಂದರೆ ಹಾರ್ಡ್ವೇರ್ ಟೆಕ್ನಾಲಜಿ ಕಂಪೇರ್ಡ್ ವಿತ್ ಸಾಫ್ಟ್ವೇರ್ ಟೆಕ್ನಾಲಜಿ ಎರಡಕ್ಕೂ ಡಿಮ್ಯಾಂಡ್ ಇದೆ. ಅದು ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗು ಡಿಮ್ಯಾಂಡ್ ಇದೆ ಇಲ್ವಾ? ರೋಬೋಟಿಕ್ಸ್ ಅಂತ ಹೇಳ್ತೀವಿ ಈಗ. ರೋಬೋಟಿಕ್ಸ್ ಇಟ್ ಈಸ್ ಒನ್ಲಿ ಕಂಪ್ಯೂಟರ್ ಸೈನ್ಸ್, ಬಟ್ ರೋಬೋಟ್ ಬಿಲ್ಡ್ ಮಾಡುವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಕಾಗಿದೆ. ಸೊ ಮೆಕ್ಯಾಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್ ಇಂಜಿನಿಯರಿಂಗ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ಕೋರ್ಸೇ ಬದಲಾಯಿಸ್ತಾ ಇದ್ದೀವಿ, ಎಲ್ಲದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿಸ್ತಾ ಇದ್ದೀವಿ. ಸೇರಿಸಿದಾಗ ಏನಾಗುತ್ತೆ, ನಮಗೆ ಎಲ್ಲ ಇಂಜಿನಿಯರ್ಸು ಬೇಕಾಗಿದೆ. ಬ್ರಿಡ್ಜ್ ಕಟ್ಟಬೇಕು, ಡ್ಯಾಮ್ ಕಟ್ಟಬೇಕು, ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರುತ್ತೆ ಮುಂದಕ್ಕೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾಗಿದೆ. ಸೊ ಅದಕ್ಕೂ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸೊ ಈ ಡಿಮ್ಯಾಂಡ್ಸ್ ಎಲ್ಲ ನೋಡಿದಾಗ ಎಲ್ಲ ಸಬ್ಜೆಕ್ಟ್ಗೂ ಅದದು ಸ್ಥಾನ ಮಾನ್ಯತೆ ಇದ್ದೇ ಇರುತ್ತೆ. ಕೋರ್ ಸಬ್ಜೆಕ್ಟ್ ಈಗ ಕೋರ್ ಸಬ್ಜೆಕ್ಟ್ ಆಗ ಇಂಜಿನಿಯರಿಂಗ್ ಅಂತ ಹೇಳಿದಾಗ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರೇ. ಅದರಿಂದ ಇದು ಎಲ್ಲ ಸಬ್ಜೆಕ್ಟ್ ಉಟ್ಕೊಂಡಿದೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಿಂದ ನಾವು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಇದು ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಆ್ಯಂಡ್ ಇದು ಇನ್ನೊಂದು ಸಬ್ಜೆಕ್ಟು ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿ. ಆ ಸೈಬರ್ ಸೆಕ್ಯೂರಿಟಿ BSc ಸೈಬರ್ ಸೆಕ್ಯೂರಿಟಿ ಇದೆ ಈಗ, BCA ಇದೆ, MCA ಇದೆ, ಎಲ್ಲ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸೇ. BSc ಕಂಪ್ಯೂಟರ್ ಸೈನ್ಸ್ ಇದೆ, BSc ಸೈಬರ್ ಸೆಕ್ಯೂರಿಟಿ ಇದೆ. ಸೊ ಈ ಕೋರ್ಸಸ್ ಎಲ್ಲ ಇಂಜಿನಿಯರಿಂಗ್ ಡಿಗ್ರಿ ಇಲ್ಲದೆ ಇವನ್ 3 ವರ್ಷ ಕೋರ್ಸ್ಗೂ ಹೊಟ್ಟೋಗಿದೆ ಈಗ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, BSc ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, BSc ಡಾಟಾ ಸೈನ್ಸ್ ಇದೆ, BE ಡಾಟಾ ಸೈನ್ಸ್ ಇದೆ, BSc ಡಾಟಾ ಸೈನ್ಸ್ ಇದೆ. ಸೊ ಇದು 3 ವರ್ಷ ಕೋರ್ಸ್ ಇದೆ, 4 ವರ್ಷ ಕೋರ್ಸ್ ಇದೆ. ಸೊ ಈಗ ಯಾವ್ದು ತಗೊಳ್ಳೋದು ಇಂಜಿನಿಯರಿಂಗ್ ಅಂತ ಕೇಳಿದಾಗ ಯುವರ್ ಚಾಯ್ಸ್ ಇಸ್ ಎನಾರ್ಮಸ್. ಯು ಕ್ಯಾನ್ ಚೂಸ್ ಎನಿ ಟಾಪಿಕ್, ಯು ಕ್ಯಾನ್ ಚೂಸ್ ಎನಿ ಸಬ್ಜೆಕ್ಟ್. ನಾನು ಹೇಳಿದ್ನಲ್ಲ ಅವಾಗೆ, ಎನಿವೇರ್, ಎನಿ ಟೈಮ್, ಎನಿ ಒನ್, ಎನಿ ಸಬ್ಜೆಕ್ಟ್, ಎನಿ ಡಿಸಿಪ್ಲಿನ್, ಎನಿ ಕೋರ್ಸ್. ಯಾಕಂದರೆ ಈಗಿನ ಇದ್ದಲ್ಲಿ ಟೀಚರು, ಅಧ್ಯಾಪಕರು ಬೆಂಗಳೂರಿನಲ್ಲಿ ಒಂದೇ ಕಾಲೇಜ್ನಲ್ಲಿ ಇರಬೇಕಾಗಿಲ್ಲ. ಒಂದು ಟೀಚರ್ ಇದ್ದರೆ ಎಂಟೈರ್ ವರ್ಲ್ಡ್ಗೆ ಟೀಚ್ ಮಾಡ್ಬೋದು ಆನ್ಲೈನ್. ಈಗ ಸ್ಟ್ಯಾನ್ಫರ್ಡ್ನಲ್ಲಿ ಏನು ಪಾಠ ಮಾಡ್ತಾ ಇದ್ದಾರೆ ಆ ಪಾಠ ನಾವು ಕೇಳ್ಬೋದು, ಅಲ್ಲಿಂದ ನಾವು ಡಿಗ್ರಿ ಪಡಿಬೋದು, ಕ್ರೆಡಿಟ್ ತಗೊಳ್ಬೋದು. ಸೊ ಎನಿವೇರ್, ಎನಿ ಯೂನಿವರ್ಸಿಟಿ, ಇಟ್ ಈಸ್ ಟ್ರಾನ್ಸ್ಫರಬಲ್. ನಾಲೆಜ್ ಅಕ್ವೈರ್ ಮಾಡಬೇಕು. ಅಂದರೆ ಅದು ನಾಲೆಜ್ ಅಕ್ವೈರ್ ಮಾಡದೆ ನೀನು ಯಾವ ಡಿಗ್ರಿಗೆ ಸೇರಿದ್ರೂ, ಯಾವ ಸಬ್ಜೆಕ್ಟ್ ಸೇರಿದ್ರೂ ಅದು ಉಪಯೋಗ ಆಗಲ್ಲ. ಸೊ ನನ್ನ ಸಂದೇಶ, ಅಡ್ವೈಸ್, ಸಲಹೆ ವಿದ್ಯಾರ್ಥಿಗಳಿಗೆ ಏನಂದರೆ, ಈಗೆಲ್ಲ ಮಕ್ಕಳು ಕಂಪ್ಯೂಟರ್ ಸೈನ್ಸೇ ಓದೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಕಂಪ್ಯೂಟರ್ ಸೈನ್ಸ್ ಪಡೆದ್ರೆ ಒಳ್ಳೆಯದು ಈ ಟೈಮಿಗೆ, ಈ ಸಮಯಕ್ಕೆ. ಮುಂದಕ್ಕೆ ಏನಾಗುತ್ತೆ ನೋಡೋಣ. ಈಗ 5 ವರ್ಷದಲ್ಲಿ, ಇನ್ನು 10 ವರ್ಷ, 5 ವರ್ಷದಲ್ಲಿ ಉದ್ಯೋಗ ಭಾಳ ಎಕ್ಸ್ಪ್ಲೋಸಿವ್ ಆನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಮೇಲೆ ಏನು ಸೈಕಲ್ ಬರುತ್ತೆ ನೋಡೋಣ. ಈ ಸೈಕಲ್ಗೆ, ಈ ಇಯರ್ಗೆ, ಈ ವರ್ಷಕ್ಕೆ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್ ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಭಾಳ ಡಿಮ್ಯಾಂಡ್ನಲ್ಲಿದೆ. ಸೊ ವೆದರ್ ಇಟ್ ಈಸ್ BSc, BCA, BE, ನೀವು ಸೈಬರ್ ಸೆಕ್ಯೂರಿಟಿ ತಗೊಂಡಾಗ ಅಲ್ಲಿಗೆ ಉದ್ಯೋಗ, ಕೆಲಸಕ್ಕೆ ಈಗ ಆ ಉದ್ಯೋಗ ಎಷ್ಟಿದೆ ಅಂದರೆ 100 ಜಾಬ್ಸ್ ಇದ್ದರೆ 10 ಜನ ಸಿಕ್ಕಲ್ಲ ಸೈಬರ್ ಸೆಕ್ಯೂರಿಟಿಗೆ. ಸೊ ನಿಮ್ಗೆ ಸಿಕ್ಕಿದ್ರೆ, ನೀವು ಸೈಬರ್ ಸೆಕ್ಯೂರಿಟಿ ಸಿಕ್ಕಿದ್ರೆ ಅದು ಭಾಳ ಒಂದು ಒಳ್ಳೆಯ ಸಬ್ಜೆಕ್ಟು. ಸೊ BSc ಸೈಬರ್ ಸೆಕ್ಯೂರಿಟಿನೂ ಒಳ್ಳೆಯ ಸಬ್ಜೆಕ್ಟ್. ಸೊ ಈ ಥರ ನೀವು ಚುನಾಯಿಸಬೇಕಂತ ನನ್ನ ಸಲಹೆ ವಿದ್ಯಾರ್ಥಿಗಳಿಗೆ.